ಈಗಾಗಲೇ ಹಿಂದೆ ಉಕ್ಕಿನ ಸೇತುವೆ ಮಾಡ್ತೀನಿ ಅಂತೇಳಿ ಹಣ ಒಡೆಯುವ ಪ್ರಯತ್ನ ಮಾಡಿದ್ರಿ. ಜನರ ಹೋರಾಟ ಆಯಿತು. ಬೀದಿ ಬೀದಿಯಲ್ಲಿ ಜನ ಧಿಕ್ಕಾರ ಕೂಗಿದ್ರು ಕಾಂಗ್ರೆಸ್ ಪಾರ್ಟಿಗೆ. ಪ್ರಾಜೆಕ್ಟ್ ನಿಂತೋಯ್ತು. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ. ನಾನು ಈ ಒಂದು ದೊಡ್ಡ ಹಗರಣವನ್ನು ಬಯಲಿಗೆ ತಂದಿದ್ದೀನಿ. ಬೆಂಗಳೂರು ಜನತೆ ಪರವಾಗಿ ತಂದಿರೋದು. ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ. ನಾನು ಒಬ್ಬ ಸಿಟಿಸನ್. ಐ ಆಮ್ ಆಲ್ಸೋ ಎ ಸಿಟಿಸನ್ ಆಫ್ ಬೆಂಗಳೂರು. 16 ತಲೆಮಾರುಗಳು ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ. 16 ತಲೆಮಾರುಗಳು ವಾಸ ಇದ್ದೀನಿ. ನನ್ನ ಕರ್ತವ್ಯ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ಡ್ಯೂಟಿ ನಾನು ಇದನ್ನು ಬೆಳಕಿಗೆ ತಂದಿದ್ದೀನಿ. ಇಷ್ಟೊಂದು 39,437 ಕೋಟಿ ಹಗರಣ. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದು ನಿಮ್ಮೆಲ್ಲರ ತಲೆಯ ಮೇಲೆ ಹೊರೆ ಆಗುತ್ತೆ. ನಿಮ್ಮ ಮುಂದೆ ಮಕ್ಕಳ ಮೇಲೆ ಹೊರೆಯಾಗುವಂಥದ್ದು, ಮೊಮ್ಮಕ್ಕಳ ಮೇಲೆ ಹೊರೆಯಾಗುವಂಥದ್ದು. ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಬೆಂಗಳೂರು ಜನತೆಗೆ, ದಯವಿಟ್ಟು ಪತ್ರ ಚಳುವಳಿಯನ್ನು ಮಾಡಿ. ಯಾವ ರೀತಿ ನಾವು ಸ್ಟೀಲ್ ಫ್ಲೈಓವರ್ಗೆ ಹೋರಾಟ ಆಗಿತ್ತು, ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್, ಎಲ್ಲ ಫ್ಲಾಟ್ ಅಸೋಸಿಯೇಷನ್ಸು ಈ ತೆರಿಗೆಯನ್ನು ನೀವು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಸದ್ದು ಒಂದ್ಸರಿ ಗೌರ್ಮೆಂಟ್ ಆದೇಶ ಆದಮೇಲೆ ನಿಮಗೆ ಕಷ್ಟ ಆಗುತ್ತೆ. ಈಗ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಪತ್ರ ಚಳುವಳಿಯನ್ನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ದಯವಿಟ್ಟು ಪತ್ರಗಳನ್ನು ಬರೀರಿ. ಇಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ದೊಡ್ಡ ತೆರಿಗೆ, ಕಸದ ರೋಡಲ್ಲಿ ಬಿದ್ದಿರೋ ಕಸ ಎಲ್ಲ ನಮ್ಮ ತಲೆ ಮೇಲೆ ತೆರಿಗೆ ಭಾರವಾಗಿ ಬರುವಂಥ ವ್ಯವಸ್ಥೆಯನ್ನು ನಾನು ಬರ್ತಾ ಇದೆ. ಅದರಿಂದ ಪ್ರತಿಯೊಂದು ಫ್ಲಾಟ್ ಅಸೋಸಿಯೇಷನ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಾಗರಿಕರು ಇರ್ಬೋದು, ಪತ್ರ ಚಳುವಳಿಯನ್ನು ಮಾಡೋ ಮುಖಾಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕಾದಂಥದ್ದು ಕರ್ತವ್ಯ. ನಾನು ಈಗಾಗಲೇ ಧ್ವನಿ ಎತ್ತಿದ್ದೀನಿ. ಜನಗಳ ಪರವಾಗಿ, ಬೆಂಗಳೂರು ಜನತೆ ಪರವಾಗಿ ಧ್ವನಿ ಎತ್ತಿದ್ದೀನಿ. ಮುಂದೇನೂ ಧ್ವನಿ ಎತ್ತುತ್ತೀನಿ. ಇದಕ್ಕೆ ಬೆಂಗಳೂರು ಜನ ಕೂಡ ಸಹಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಏನೋ ಕೇಳೋದಿದ್ರೆ ಎರಡನೇ ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಕಳೆದ 3-4 ದಿನ, ಇನ್ನೊಂದು 2-3 ದಿನ ಬೇಕಾಗ್ಬೋದು. ಅದಾದಮೇಲೆ ನಮ್ಮ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡಿ ನಾನು ಹೇಳಿದ್ದೀನಿ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ಇದು ಮತ್ತು ನಮ್ಮ 2,000 ರೂಪಾಯಿ 2 ತಿಂಗಳು ದುಡ್ಡು ತಿಂದಿದ್ದಾರಲ್ಲ 5,000 ಕೋಟಿ, ಅದನ್ನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ಪ್ರಶ್ನೆನೇ ಇಲ್ಲ. ಇವೆರಡು ವಿಚಾರವನ್ನು ನಾನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ನಾನು ಜನಗಳ ಏಜೆಂಟು. ಟೆಂಡರ್ ಕರೆದವನು ನಾನಲ್ಲಪ್ಪ ಮಿಸ್ಟರ್ DK ಶಿವಕುಮಾರ್. ಟೆಂಡರ್ ಕರೆದಿರೋದು ನೀನು. ಟೆಂಡರ್ ನನ್ನ ಲೈಫಲ್ಲಿ ಯಾವತ್ತೂ ಕಸದ ಟೆಂಡರ್ ನನ್ನ ಲೈಫಲ್ಲಿ ಕರೆದೇ ಇಲ್ಲ. ನಾನು ಪುಣ್ಯ, ನನಗೆ ಅದೊಂದು ಪುಣ್ಯ ಇದೆ ನನಗೆ. ನಾನು ಯಾವತ್ತೂ ಕಸದ ಟೆಂಡರ್ ಕರೆದವನೇ ಅಲ್ಲ. ನಾನು ಕಸದ ಟೆಂಡರ್